ಒಂಥರ ಖುಷಿ ಅನಿಸುತ್ತೆ. ಮುಂದಿನ ವರ್ಷ ಈ ಅಡಿಕೆ ಮರಕ್ಕೆಲ್ಲ ಫಲ ಇರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ನಮಗೆ ಇದು ಒಂಥರ ಮುಂದಿನ ವರ್ಷಕ್ಕೆ ಫಲ ಬರುವ ಗುರುತು ಅಂದರೆ ಈ ಥರ ಸಣ್ಣದಾಗಿ ಹೊಂಬಾಳೆ ಚಿಪ್ಪು ಇರುತ್ತೆ. ಹೊರಗಡೆ ಹೋಗಲಿಕ್ಕೆ ಪೈಪಿನ ಮೂಲಕ ಹೋಗ್ತಾ ಇದೆ. ಇಷ್ಟು ದೊಡ್ಡ ಉಂಟು. ಅಷ್ಟೊಂದು ಹುಲ್ಲಿಲ್ಲ, ಇಲ್ಲೊಂದು 4 ಬರಣಕ್ಕಿದೆ ಅಷ್ಟೇ. ಅದನ್ನು ಕೂಡ ಹೈಟ್ ಬಂದಿಲ್ಲ ಜಾಸ್ತಿಯಾಗಿ. ಅದರಲ್ಲಿ ಅರ್ಧ ಕಾಂಗ್ರೆಸ್ ಮುಟ್ಟಿನೇ ಇದೆ ಅಂತಾಳೆ. ಅಪ್ಪ ಬೆಳಿಗ್ಗೆ ಹೊತ್ತು ಮನೇಲಿದ್ದು ಮಷಿನ್ ತೆಗೆದು ಫುಲ್ ರೆಡಿ ಮಾಡಿಟ್ಟಿದ್ದಾನೆ. ಬಟ್ ಬೇಡ ಅಂತ ಅಂದ್ವಿ ನಾವು. ಹಾಗಿದ್ರೆ ತಾನು ಬರೋದಿಲ್ಲ ಅಂತ ಅಂದರು ಅವರು. ಅವರಿಗೆ ಮಷಿನ್ ಹೊಡೆಯೋದು ಹುಚ್ಚು, ನಮಗೆ ಮಷಿನ್ ಹೊಡೆಯೋದು ಬೇಡ, ಹುಲ್ಲೆಲ್ಲ ಹಾಳಾಗುತ್ತೆ, ಇರೋ ಒಂದು ಸ್ವಲ್ಪ ಮನೆ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಬರುವಷ್ಟು ದಿನ ಆದರೂ ಹುಲ್ಲನ್ನು ನಮ್ಮ ಗಾಡಿಗೆ ಲೋಡ್ ಆಗಿದೆ. ಹಾಗೆ ಮಳೆನೂ ಕೂಡ ಸರಿಯಾಗಿ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಒತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಫುಲ್ ವಿಡಿಯೋ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳಿ ಬನ್ನಿ ನೋಡುವ. ಲೆಟ್ಸ್ ಗೋ. ಹಾಗೆ ಇವತ್ತು ತುಂಬ ಜಾಸ್ತಿನೇ ಮಳೆ ಇದೆ. ಇವತ್ತು ಹೊಸ ತೋಟಕ್ಕೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಸೇರಿಕೊಂಡು. ಹೋಗಿ ಬೆಳಗಿನ ಹೊತ್ತಿಗೆ ನೋಡ್ಕೊಂಡು ಬರುವ ಅಂತ ಹೇಳ್ಬಿಟ್ಟು ಅಪ್ಪ ಮನೆಯಲ್ಲೇ ಇರ್ತಾ ಇದ್ದಾರೆ. ಯಾಕೆಂದರೆ ಅಪ್ಪಂಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅಲ್ಲಿ ಹೋದರೆ ಮತ್ತು ಕೋಲ್ಡ್ ಅಂದರೆ ತಣ್ಣು ನೀರಲ್ಲಿ ನಾವು ಬೆಳಗಿನ ಹೊತ್ತು ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ನಾನು ಅಮ್ಮ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಮಳೆನೂ ಕೂಡ ಇದೆ. ಹೋಗಿ ಅಲ್ಲಿ ವ್ಯವಸ್ಥೆ ಹೇಗಿದೆ, ಅಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸತಿ ನೋಡ್ಕೊಂಡು ಬಂದಿರ್ತೀವಿ. ನೆಕ್ಸ್ಟ್ ಯಾವ್ಯಾವ ಕೆಲಸನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡುವ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಇವತ್ತೇ ಏನಾಗಿದೆ ನಮ್ಮ ತೋಟದ ಪರಿಸ್ಥಿತಿ ಮತ್ತು ಏನು ಕೆಲಸ ಮಾಡ್ತೀವಿ ಇವತ್ತು ಏನಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡುವ. ಹೊರಗಡೆ ದೊಡ್ಡ ಮಳೆ ಬರ್ತಿದ್ರೆ ಆದರೆ ನಮ್ಮನೆ ಬೇಕು ಒಳಗಡೆ ಬಿಡಿಸಿರುವಂಥ ಛತ್ರಿ ಕೆಳಗೆ ಕೂತ್ಕೊಳ್ಳೋದು. ಎಂಥ ವಿಪರ್ಯಾಸ ಅಲ್ಲ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಮಳೆ ಬೀಳ್ತಿದ್ರೆ ಛತ್ರಿ ಬಿಡಿಸ್ಕೊಂಡು ಹೋದರೆ ನಮ್ಮ ಬೇಕು ಉಲ್ಟಾ. ಈಗ ನಮ್ಮ ತೋಟ ಹೀಗೆ ಇದೆ ಆಯಿತಾ. ಪೂರ್ತಿ ಕ್ಲೀನ್ ಆದಮೇಲೆ ಎಷ್ಟು ಚೆಂದ ಕಾಣಿಸುತ್ತೆ. ಇವಾಗ ಅಡಿಕೆ ಶಶಿ ಎಲ್ಲಿದೆಯೋ, ಇನ್ನೆಲ್ಲಿದೆಯೋ, ಕಾಲಿಗೆ ಎಲ್ಲಿದೆಯೋ ಒಂದು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟು ಕ್ಲೀನ್ ಆದಮೇಲೆ ತುಂಬ ಚೆಂದ ಕಾಣಿಸುತ್ತೆ ತೋಟ. ಫುಲ್ಲು ತೋಟ ಕಾಣಿಸುತ್ತೆ. ಇವಾಗ ಒಂದು 1% ತೋಟನೂ ಕಾಣಿಸ್ತಾ ಇಲ್ಲ. ತೋಟಕ್ಕೇನು ಬಂದ್ಬಿಟ್ಟಿದ್ವಿ. ಫಸ್ಟ್ ಬಂದಿದ್ದೆ ಮಷಿನ್ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿದ್ವಿ. ಫುಲ್ಲಾಗಿ ಒರ್ಲೆ ಮತ್ತು ಇರುವೆ ಮತ್ತು ಏನೆಲ್ಲ ಇಲಿಗಳೆಲ್ಲ ಕಚ್ಚಿ ಎಲ್ಲ ತುಂಡು ಪೀಸ್ ಮಾಡಿಟ್ಟಿದ್ದು ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ಹಾಗೆ ನೀರು ತೆಗೆಯುವಂತೇಳಿ ಬಾವಿ ಒಳಗೆ ಹೋದರೆ ಒಂದು ಹಾವು ಉಂಟು ಆಯಿತಾ. ಆ ಹಾವು ನೋಡಿಕೊಂಡು ದೊಡ್ಡ ಉಂಟು ಹಾವು, ಬಟ್ ಅದಕ್ಕೆ ಕೆರೆಬಿಟ್ಟು ಹಾವು ಅಂತೀವಿ. ಸೊ ಆ ಹಾವು ಇದೆ, ತೋರಿಸ್ತೀನಿ ನಿಮಗೆ. ಅಲ್ಲಿ ಹತ್ತುತ್ತಾ ಇದೆ. ಹೊರಗಡೆ ಹೋಗಲಿಕ್ಕೆ ಪೈಪಿನ ಮೂಲಕ ಹೋಗ್ತಾ ಇದೆ. ಇಷ್ಟು ದೊಡ್ಡ ಉಂಟು. ಹೋಯ್ತು ಇನ್ನು ಹೊರಗಡೆ ಆ ಕಡೆ ಬಿದ್ದದು ಎಲ್ವ ಗೊತ್ತಿಲ್ಲ. ನನಗಂತೂ ಹಾವು ಅಂದರೆ ಮೊದಲೇ ಭಯ. ಇಲ್ಲಿ ಆ ಕಡೆ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಆ ಪೈಪಿಗೆ ತೂತಿದೆಯಾ, ಪಾಸ್ ಆಗಿದೆಯಾ ಇಲ್ವೋ ಒಂದು ಗೊತ್ತಿಲ್ಲಲ್ಲ. ಎಲ್ಲಿ ಹಾವೇ ಕಾಣಿಸ್ತಿಲ್ಲ. ಒಳಗಡೆ ಹೊಕ್ಕಿರೋದಂದೇ ಕಾಣಿಸ್ತಿಲ್ಲಿ. ಆ ಕಡೆ ಪಾಸೇ ಆಗಿಲ್ಲ. ಡ್ರಿಪ್ ಪೈಪನ್ನು ಫೋಲ್ಡ್ ಮಾಡಿಬಿಟ್ಟು ಹಾಗೆ ನೆಲದ ಮೇಲೆ ಇಟ್ಟಿದ್ರಾಗಿತ್ತು. ಆವಾಗ ಮೇಲ್ಗಡೆ ಕಟ್ಟಬೇಕು ಅಂದರೆ ಇನ್ನು ಕೂಡ ಗುಟ್ಟನ್ನೆಲ್ಲ ಹಾಕಿಬಿಟ್ಟು ರೆಡಿ ಯಾವುದು ಕೂಡ ಇರಲಿಲ್ಲಾಗಿತ್ತು. ಹಾಗಾಗಿ ಕೆಳಗಡೆ ಇಟ್ಟಿದ್ರು. ಅದ್ರ ಮೇಲ್ಗಡೆ ಎಲ್ಲ ಹುಲ್ಲು ಬೆಳೆದುಬಿಟ್ಟಿದೆ. ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಹೊಸದಾಗಿ ಗುಟ್ಟನ್ನು ತಂದುಬಿಟ್ಟು ಗುಟ್ಟಕ್ಕೆ ಕಟ್ತಾ ಇದ್ದೀವಿ. ಫಸ್ಟ್ ಕೆಲಸ ಇದೇ ನಮ್ಮದು.
ಫಸ್ಟ್ ಏನೋ ಡ್ರಿಪ್ಪನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಎಲ್ಲನೂ ಕಟ್ಬಿಟ್ವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಚೂರು ತಲೆ ಬುಡ ಹರಿತಾನೇ ಇರಲಿಲ್ಲಾಗಿತ್ತು. ಫಸ್ಟ್ ದಿನ ಕೆಲ್ಸಕ್ಕೆ ಹೋದಾಗ ಯಾವ್ದು ಫಸ್ಟ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಯಾವುದು ಕೂಡ ತಲೆ ಹರಿಯೋದಿಲ್ಲ. ಅಮ್ಮ ಫಸ್ಟ್ ಹುಲ್ಲನ್ನು ಒಂದು ಸೈಡಿಂದ ಸೋರ್ತಾ ಬಂದಳು. ಒಂದು ಸೈಡಿಂದ ಕಾಲಿಗೆ ಫಸ್ಟ್ ಆ ಕಡೆ ಈ ಕಡೆನ ಸೋರ್ಬಿಟ್ಟು ನೆಕ್ಸ್ಟ್ ಕಾಲಿಗೆನ ತೆಗೆಯುವ, ನೆಕ್ಸ್ಟ್ ಕಾಲಿಗೆನ ಎಳಿಲಿಕ್ಕೆ ಈಸಿ ಆಗುತ್ತೆ, ಮಧ್ಯದಲ್ಲಿರುವಂಥದ್ದು ಹಾಗೆ ಇಡುವ, ನೆಕ್ಸ್ಟ್ ಬರ್ತಾ ಅಷ್ಟು ಹುಲ್ಲನ್ನ ಕಟ್ಕೊಂಡು ಹೋಗುವ, ಮಷಿನೆಲ್ಲ ಹೊಡೆಯೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅಮ್ಮ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅಪ್ಪನ ತಲೆಯಲ್ಲಿ ಮಷಿನ್ ಹೊಡೆಯೋದು ಅಂತ ಹೇಳಿದೆ. ಆದರೆ ಹುಲ್ಲು ಸುಮ್ಮನೆ ವೇಸ್ಟ್ ಆಗುತ್ತೆ ಕಳೆ ಮಷಿನ್ ಹೊಡೆದ್ಬಿಟ್ರೆ ಅಂತ ಹೇಳಿಬಿಟ್ಟು ನಾವು ಕತ್ತಿಂದನೇ ಸೋರುವ. ಜಾಸ್ತಿ ಏನಿಲ್ಲ ಹುಲ್ಲು, ಇಲ್ಲಿ ಕೆಲಸಕ್ಕೆ ಒಂದು 15 ದಿನ ಬರಬೇಕಾಗತ್ತೆ. ಪ್ರತಿದಿನವೂ ಕೂಡ ಹುಲ್ಲು ತಗೊಂಡು ಹೋದರೆ ದನಗಳಿಗೂ ಹಾಕ್ಬೋದು ಅಂತ ಹೇಳಿ ಹಾಗೆ ಕತ್ತಿಂದ ಸೋರುವಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಫಸ್ಟ್ ದಿನ ಹೋದಾಗ ಏನು ಮಾಡಬೇಕು ಅಂತಲೂ ಕೂಡ ಒಂದು ಚೂರು ತಲೆ ಬುಡ ಹರಿಯೋದೇ ಇಲ್ಲ. ಇವತ್ತು ಇಲ್ಲಿ ಬಂದಾಗಿಂದ ಮಳೆ ಸ್ಟಾಪೇ ಆಗಿಲ್ಲ. ರೇನ್ಕೋಟ್ ಮನೆಯಿಂದ ಹಾಕ್ಕೊಂಬಂದಿರೋದು, ಈಗ ಮನೆಗೆ ಹೋಗಿ ತೆಗಿಬೇಕು. ಈಗ ಹುಲ್ಲೆಲ್ಲ ಮಾಡ್ಕೊಂಡಿದ್ವಿ, ಈಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಮಧ್ಯಾಹ್ನ ಮೇಲೆ ಅಪ್ಪ ಬರ್ತಾರೋ ಅಥವಾ ನಾವೇ ಬರೋದಾ ಅಂತ ಗೊತ್ತಾಗ್ತಿಲ್ಲ. ಒಂದು ಕಾಲಿಗಿನ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಮತ್ತು ಡ್ರಿಪ್ ಲೈನ್ ಪೈಪ್ ಏನಿತ್ತಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ರಾಗಿತ್ತು, ಅದನ್ನೆಲ್ಲ ಗುಟ್ಟೆ ಹಾಕಿ ಕರೆಕ್ಟಾಗಿ ಇಟ್ಬಿಟ್ವಿ. ಆ್ಯಂಡ್ ಸ್ವಲ್ಪನ ಕಾಂಗ್ರೆಸ್ ಮುಟ್ಟಿ ತೆಗೆದ್ವಿ. ಈಗ ಹುಲ್ಲನ್ನೆಲ್ಲ ತಗೊಂಡು ಹೋಗಬೇಕು. ಆಲ್ರೆಡಿ ದನಕ್ಕೆಲ್ಲ ಕಟ್ಟಾಕಿದ್ವಿ. ಇವತ್ತು ಕೂಡ ಜಾಸ್ತಿ ಮಳೆ ಇತ್ತು. ಈಗ ಹೋಗಿ ಸ್ವಲ್ಪ ದನಕ್ಕೆ ಬಿಡೋದು, ಸ್ವಲ್ಪ ದನಕ್ಕೆ ಹುಲ್ಲು ಹಾಕಿ ಮತ್ತೆ ಕಟ್ಟಾಕೋದು. ಮಧ್ಯಾಹ್ನ ಊಟ ಮಾಡಿದ್ದೆ, ಮತ್ತೆ ತೋಟಕ್ಕೆ ಬಂದಿದ್ದೀವಿ. ಒಂದು ಸ್ವಲ್ಪ ಮಳೆ ಹೋಗಿದೆ. ಅಮ್ಮ ಇಲ್ಲಿ ಕಾಲಿಗೆ ಆಚೆಗೀಚೆಗೆ ಕ್ಲೀನ್ ಮಾಡ್ಕೊತ ಕಾಲಿಗೆ ಒಳಗಿರುವಂಥ ಹುಲ್ಲನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅಪ್ಪ ಮಧ್ಯಾಹ್ನ ಮೇಲೂ ಕೂಡ ಬಂದಿಲ್ಲ, ತುಂಬ ಮಳೆ. ಸೊ ಹಾಗಾಗಿ ತಾನು ಬರೋದಿಲ್ಲ ಅಂತ ಅಂದರು. ಅವರಿಗೆ ಬಂದ ತಕ್ಷಣ ಇಲ್ಲಿ ಹುಲ್ಲಿಗೆಲ್ಲ ಮಷಿನ್ ಹೊಡಿಬೇಕು ಅಂತ ಹೇಳಿದೆ. ಬಟ್ ನಾವೇನಂದ್ವಿ, ಮಷಿನ್ ಹೊಡಿಯೋದು ಬೇಡ, ಹುಲ್ಲನ್ನ ಸೋರ್ಕೊಂಡ್ಬಿಟ್ಟು ಅಷ್ಟನ್ನು ಕೂಡ ಮನೆಗೆ ತಗೊಂಡು ಹೋಗೋ. ಅಷ್ಟೊಂದು ಹುಲ್ಲಿಲ್ಲ, ಇಲ್ಲೊಂದು 4 ಬರಣ ಹಾಕಿದೆ ಅಷ್ಟೇ, ಅದನ್ನು ಕೂಡ ಹೈಟ್ ಬಂದಿಲ್ಲ ಜಾಸ್ತಿಯಾಗಿ. ಅದರಲ್ಲಿ ಅರ್ಧ ಕಾಂಗ್ರೆಸ್ ಮುಟ್ಟಿನೇ ಇದೆ ಅಂತಾಳೆ. ಅಪ್ಪ ಬೆಳಿಗ್ಗೆ ಹೊತ್ತು ಮನೇಲಿದ್ದು ಮಷಿನ್ ತೆಗೆದು ಫುಲ್ ರೆಡಿ ಮಾಡಿಟ್ಟಿದ್ದಾನೆ. ಬಟ್ ಬೇಡ ಅಂತ ಅಂದ್ವಿ ನಾವು. ಹಾಗಿದ್ರೆ ತಾನು ಬರೋದಿಲ್ಲ ಅಂತ ಅಂದರು ಅವರು. ಅವರಿಗೆ ಮಷಿನ್ ಹೊಡೆಯೋದು ಹುಚ್ಚು, ನಮಗೆ ಮಷಿನ್ ಹೊಡೆಯೋದು ಬೇಡ, ಹುಲ್ಲೆಲ್ಲ ಹಾಳಾಗುತ್ತೆ, ಇರೋದು ಸ್ವಲ್ಪ ಮನೆ ತಗೊಂಡು ಹೋಗುವ ಅಂತ ಹೇಳ್ಬಿಟ್ಟು, ಇಲ್ಲಿ ಕೆಲಸ ಬರುವಷ್ಟು ದಿನ ಆದರೂ ಹುಲ್ಲನ್ನು ತಗೊಂಡು ಹೋಗುವ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಮುಟ್ಟಿನ ಸ್ವಲ್ಪ ತೆಗೆದೆ. ಚಿಕ್ಕದಾಗಿ ಕಾಂಗ್ರೆಸ್ ಮುಟ್ಟಿ ಬಂದಿದೆ. ಸಿಕ್ಕಾಪಟ್ಟೆ ತೆಗಿಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹುಲ್ಲು ಒಳಗೆಲ್ಲ ಸಿಕ್ಕಾಪಟ್ಟೆ ಇದೆ. ಎಷ್ಟು ಕಣ್ಣಿಗೆ ಕಾಣಿಸುತ್ತೋ ಅಷ್ಟನ್ನು ತೆಗಿತಾ ಇದ್ದೇನೆ. ಅಮ್ಮ ಕಾಲಿಗೆ ಸೈಡಿಗೆಲ್ಲ ಸೋರ್ತಾ ಇದ್ದಾಳೆ. ಸಣ್ಣದಾಗಿ ಮಳೆ ಬೀಳ್ತಾ ಇದೆ. ರೇನ್ಕೋಟ್ ಹಾಕೊಳ್ಳಿಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಬಟ್ ದೊಡ್ಡ ಮಳೆನಲ್ಲ, ಚಿಕ್ಕ ಮಳೆ. ಈಗ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದು. ಇನ್ನೊಂದು ಸುಮಾರು ದಿನ ಬೇಕಾಗುತ್ತೆ ಈ ತೋಟದ್ದು ಕೆಲಸ ಎಲ್ಲ ಫಿನಿಷ್ ಮಾಡೋಕ್ಕೆ. ಈ ಥರ ಆಗಿದೆ. ಪ್ರತಿ ಮರಕ್ಕೂ 2 ಹಾಳೆ ಇದೆಯಪ್ಪ. ಈ ಥರ ತೆಗೆದುಬಿಟ್ರೆ ನೆಕ್ಸ್ಟ್ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಲ್ಲೇ ಅಂಟಿಟ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಸಣ್ಣದಾಗಿ ಚಿಪ್ಪಿದೆ ಇದಕ್ಕೆ. ಇದು ಮುಂದಿನ ವರ್ಷಕ್ಕೆ ಫಲ ಬರುವ ಗುರುತು ಅಂದರೆ ಈ ಥರ ಸಣ್ಣದಾಗಿ ಹೊಂಬಾಳೆ ಚಿಪ್ಪಿರುತ್ತೆ. ಇಲ್ಲಿ ನೋಡಿ, ಈ ಥರ ಮರಕ್ಕೆ ಆಲ್ರೆಡಿ ಹೊಂಬಾಳೆ ಬಂದಿತ್ತು, ಬಟ್ ಫಲ ಇಲ್ಲ. ಈ ಥರವಾಗಿ ಸತ್ತೋಗ್ಬಿಟ್ಟಿದೆ, ಫಲ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಒಂದೇ ಅಡಿಕೆ ಮರಕ್ಕೆ ಫಲ ಇದೆ, ಬಾಕಿ ಯಾವುದಕ್ಕೂ ಫಲ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇರೋದಕ್ಕೆ ಫಲ ಇರೋದಿಲ್ಲ. ಇದು ಇವಾಗ ಜಸ್ಟ್ ಬಿಟ್ಟಿರುವುದು, 1-2 ದಿನ ಆಯಿತು ಅನಿಸುತ್ತೆ. ಇಲ್ಲಿ ನೋಡಿ, ಒಂದಕ್ಕೂ ಕೂಡ ಫಲ ಇಲ್ಲ, ಜಸ್ಟ್ ಹೂ ಮಾತ್ರ ಇದೆ. ಅಡಿಕೆ ಫಲ ಅನ್ನೋದೇ ಇಲ್ಲ. ಕಾಣಿಸ್ತಾ ಇರ್ಬೋದು ನೋಡಿ, ಜಸ್ಟ್ ಬಿಟ್ಟಿರೋದು. ಈ ಸೈಡಿಂದ ಮತ್ತೊಂದು ಇತ್ತಾಗಿತ್ತು, ಅದು ಇನ್ನೂ ಒಡೆದಿಲ್ಲ, ಹಾಗೆ ಬಾಕೊಂಡಿದೆ. ನೋಡಿ, ಇದು ಜಸ್ಟ್ ಬಿಟ್ಟಿರೋದು. ಈ ಥರ ತುಂಬ ಅಡಿಕೆ ಮರಕ್ಕೆ ಬಂದಿದೆ, ಬಟ್ ಫಲ ಮಾತ್ರ ಇರೋದು ಒಂದಕ್ಕೆ ಮಾತ್ರ. ಇದು ಕೂಡ ಹೀಗೆ ತುಂಬ ಅಡಿಕೆ ಮರಕ್ಕೆ ಬಂದಿದೆ. ಈ ಥರ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಮುಂದಿನ ವರ್ಷ ಈ ಅಡಿಕೆ ಮರಕ್ಕೆಲ್ಲ ಫಲ ಇರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ನಮಗೆ ಒಂದು. ಇದು ಒಂಥರ ಮುಂದೆ ಸೂಚನೆ, ಮುಂದಿನ ವರ್ಷ ಈ ಅಡಿಕೆ ಮರಕ್ಕೆ ಅಡಿಕೆ ಬರುತ್ತೆ, ಫಲ ಬರುತ್ತೆ ಅಂತ ಹೇಳ್ಬಿಟ್ಟು ಮುನ್ಸೂಚನೆ ಕೊಡೋದಕ್ಕೆ ಇದೊಂದು ಸಾಕು. ಸೈಡಿಗೆ ಆ ಕಡೆ ಈ ಕಡೆನೆಲ್ಲ ಸೋರ್ ಆದಮೇಲೂ ಕೂಡ ಮತ್ತೆ ಕಾಲಿಗೆ ಒಳಗೆ ಇಳಿದು ಮತ್ತೆ ತೆಗಿಬೇಕಾಗತ್ತೆ. ಯಾಕೆಂದರೆ ಸೈಡಿಂದ ಪೂರ್ತಿಯಾಗಿ ಅದು ಒಂಥರ ಗಂಟು ಹುಲ್ಲಿರುತ್ತಲ್ಲ, ಆ ಥರ ಹುಲ್ಲಾಗಿರೋದ್ರಿಂದ ಪ್ರತಿಯೊಂದು ಇಂಚಿಗೂ ಕೂಡ ನೆಲಕ್ಕೆ ಗಂಟು ಇರುತ್ತಲ್ಲ, ಒಂದೊಂದು ಗಂಟು, ಅದಕ್ಕೂ ಕೂಡ ಒಂದು ಬೇರನ್ನು ನೆಲಕ್ಕೆ ತಾಗಿರುತ್ತೆ. ಅದು ಪೂರ್ತಿಯಾಗಿ ಕೈಯಿಂದ ತೆಗಿಬೇಕು. ಇದೊಂದು 4 ಕಾಲಿಗೆ ಇದೆಯಲ್ಲ, ಸಿಕ್ಕಾಪಟ್ಟೆ ತುಂಬಿಕೊಂಡಿರುತ್ತೆ. ಪ್ರತಿ ವರ್ಷವೂ ಕೂಡ ಹಾಗೆ. ಅಲ್ಲಿ ಬಾಳೆ ಕೂಡ ಸರಿಯಾಗಿ ಬೆಳೆದಿಲ್ಲ, ಹಾಗಾಗಿ ಹುಲ್ಲು ಕೂಡ ಕಡಿಮೆ ಆಗ್ತಾ ಇಲ್ಲ.
ಅದನ್ನು ಈಗ ಕತ್ತಿಯಿಂದ ಆ ಕಡೆಯಿಂದ ಈ ಕಡೆಯಿಂದ ಸೋರ್ಬಿಟ್ಟು ಅದನ್ನು ಹುಲ್ಲನ್ನು ಕೂಡ ದೊಡ್ಡ ದೊಡ್ಡ ಗಂಟಿಂದು ಮತ್ತು ದೊಡ್ಡ ದೊಡ್ಡ ಗೆಡ್ಡೆದು ಈ ಥರದ್ದು ಹುಲ್ಲು ಅದು ಪೂರ್ತಿಯಾಗಿ ಕೈಯಿಂದ ತೆಗಿಬೇಕು. ನೆಕ್ಸ್ಟ್ ಮಣ್ಣು ಕಾಲಿಗೆ ಒಳಗಿರಿಂದ ಸ್ವಲ್ಪ ಮಣ್ಣು ಬಿದ್ದಿರುತ್ತಲ್ಲ ಅದರಿಂದ ತೆಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಒಂದೊಂದು ಕಾಲಿಗೆ ತೆಗಿಬೇಕು ಅಂದ್ರೆ ತುಂಬ ಹೊತ್ತು ಬೇಕಾಗುತ್ತೆ. ಇಲ್ಲಿ ನೋಡಿ ಪೂರ್ತಿಯಾಗಿ ತೆಗೆದಿದ್ದಾರೆ ಒಂದು ಸೈಡಿಂದ. ಇನ್ನೊಂದು ಸೈಡಿಂದ ಒಂದು ಕಾಲಿಗೆ ಎಲ್ಲಿದೆ ಅಂತಲೂ ಕೂಡ ಕಂಡು ಹಿಡಿಯೋಕ್ಕಾಗೋದಿಲ್ಲ, ಪೂರ್ತಿಯಾಗಿ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಮುಂದ್ಗಡೆ ಕಾಲಿಗೆ ಹೇಗಿದೆ ಅಂತೇಳಿ ಕಾಣಿಸೋದೇ ಇಲ್ಲ. ಹಬ್ಬ ಅಂತೂ ಇಂತೂ ಒಂದು ಸೈಡಿಂದ ಕಾಂಗ್ರೆಸ್ ಮಟ್ಟಿನ ತೆಗ್ದಾಯಿತು. ಅಮ್ಮಂದು ಒಂದು ಕಾಲಿಗೆ ತೆಗ್ದಾಯಿತು ಅನಿಸುತ್ತೆ. ಇನ್ನು ಒಂದು ಹೆಜ್ಜೆನ ಆಲ್ರೆಡಿ ಹುಲ್ಲನ್ನ ಮಾಡಿಟ್ಟಿದ್ದಾಳೆ. ಏನು ಸ್ವಲ್ಪ ಹುಲ್ಲು ಹಾಗೇ ಇದೆ, ತಗೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮಳೆ ಬಿದ್ದಿರೋದ್ರಿಂದ ಜಾಸ್ತಿ ನೀರು ಹಿಡ್ಕೊಂಡಿರುತ್ತಲ್ಲ, ಸೊ ಹಾಗಾಗಿ ತಗೊಂಡು ಹೋಗೋಕ್ಕಾಗೋದಿಲ್ಲ. ಮತ್ತು ಗಾಡಿ ಡಿಕ್ಕಿ ಒಳಗಡೆ ಮುಂದುಗಡೆಗೆ ಹಾಕೋಕ್ಕಾಗೋದಿಲ್ಲ ಜಾಸ್ತಿಯ. ಸೊ ಹಾಗಾಗಿ ವಜ್ಜೆನ ಮಾಡಿಟ್ಟಿದ್ದಾಳೆ ಆವಾಗಲೇ, ಒಂದು ಸ್ವಲ್ಪ ನೀರೆಲ್ಲ ಹಿಡಿದು ಹೋಗಲಿ ಅಂತ ಹೇಳಿಬಿಟ್ಟು. ಅಮ್ಮನ ಕಾಲಿಗೆನೂ ಪೂರ್ತಿಯಾಗಿ ಕ್ಲೀನ್ ಆಯಿತು. ನಮ್ಮ ತೋಟದಲ್ಲಿ ಎಷ್ಟು ಉದ್ದ ಇರುವಂಥ ಕಾಲಿಗೆ ಅಂತಂದರೆ ಇದೆಯಾ, ಈ ಕಾಲಿಗೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾಳೆ. ನಾಳೆ ಅಪ್ಪ ಬಂದರೆ ಕಾಲಿಗೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಕಡೆದಿರೋದೇ ಸ್ವಲ್ಪ ಕಷ್ಟವಾಗಿದೆ ಕಾಲಿಗೆನ ಎಳೆಯುವುದು. ಮತ್ತು ದೊಡ್ಡ ಕಾಲಿಗಿನ ಆ ಕಡೆ ಇರೋದೆಲ್ಲ ಸ್ವಲ್ಪ ಈಸಿ ಇದೆ, ಅಷ್ಟೆಲ್ಲ ಹುಲ್ಲೇನೂ ಇಲ್ಲ. ಸೊ ಇದಕ್ಕೊಂದು 4 ವರ್ಣಕ್ಕೆ ಮಾತ್ರ ಹುಲ್ಲು ಜಾಸ್ತಿ ಇರೋದು. ಸೊ ಆಲ್ರೆಡಿ 6:30 ಆಗಿದೆ. ಸ್ವಲ್ಪ ಅಪ್ಪ ಮನೇಲಿದ್ದಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆಗೆ ಹೋಗುವ ಅಂತ ಹೇಳಿ, ಸ್ವಲ್ಪ ಎಷ್ಟೊತ್ತಾಗುತ್ತೋ ಅಷ್ಟೊತ್ತನ ಕೆಲಸ ಮಾಡಿ ಆದಷ್ಟು ಬೇಗನೆ ಮುಗಿಸುವ ಅಂಥೇಳಿ. ಮಳೆ ಅಂತೂ ಚಿಕ್ಕದಾಗಿ ಬೀಳ್ತಾನೇ ಇದೆ. ಬಟ್ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಅಮ್ಮ ನೋಡ್ರಿ ಆ ತುದಿಯಲ್ಲಿದ್ದಾಳೆ. ಸೊ ಹೋಗಿಬಿಟ್ಟು ಅಮ್ಮನಿಗೆ ಕೇಳೋದು ಈಗ ಮನೆಗೆ ಹೋಗೋದಾ ಅಥವಾ ಇನ್ನೇನಾದರೂ ಕೆಲಸ ಮಾಡೋದಾ ಅಂತ ಹೇಳಿಬಿಟ್ಟು. ಸೊ ಬೇಗ ಆಗೋದಿಲ್ಲ ಕೆಲಸ ಎಲ್ಲ, ಮನೇಲೆಲ್ಲ ಮಾಡಿ ಮತ್ತೆ ಕೆಲಸಕ್ಕೆ ಬರಬೇಕು ಅಂತಂದರೆ ಬೇಗ ಆಗೋದಿಲ್ಲ. ಮತ್ತು ಸಂಜೆಗೂ ಕೂಡ ಬೇಗ ಹೋಗಬೇಕಾಗತ್ತೆ ಒಂದು ಸ್ವಲ್ಪ. ಇವಾಗ ಅಪ್ಪ ಮನೇಲಿ ಇರೋದ್ರಿಂದ ಒಂದು ಸ್ವಲ್ಪ ಓಕೆ, ಇಲ್ಲಾಂತಂದರೆ ನಾನು 2 ಸತಿ ಗಾಡಿನ ಓಡಿಸ್ಬೇಕು, ಹುಲ್ಲು ತಗೊಂಡು ಹೋಗಬೇಕು, ಈ ಥರದ್ದೆಲ್ಲ ಇರುತ್ತೆ. ಇವತ್ತು ಒಂದು ಸತಿ ಹೋಗಿ ಬಂದರೆ ಆಯಿತು. ಹೋಗೋದು ಬರೋದು ಮತ್ತು ಬೆಳಗಿನ ಕೆಲಸ ಸಂಜೆ ಕೆಲಸ ಎಲ್ಲ ಇರುತ್ತೆ. ಸೊ ಕರೆಕ್ಟಾಗಿ ಪೂರ್ತಿಯಾಗಿ ದಿನ ಪೂರ್ತಿ ಕೆಲಸ ಮಾಡೋಕ್ಕೆ ಸಿಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಮುಗಿಸೋದು. ನಮ್ಮ ಗಾಡಿಗೆ ಲೋಡ್ ಆಗಿದೆ, ಹಾಗೆ ಮಳೆನೂ ಕೂಡ ಸರಿಯಾಗಿ ಹೊಡಿತಾ ಇದೆ ಫುಲ್. ಅಮ್ಮ ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಸ್ವಲ್ಪ ಘಟ್ಟ ಇದೆ, ಅಲ್ಲಿ ರೋಡ್ ಸ್ವಲ್ಪ ಸರಿ ಇಲ್ಲ. ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಅಡುಗೆ ಎಲ್ಲ ಮಾಡಬೇಕು.